ನನಗೆ ಮತ್ತೆ ರಾಮನಗರ ಜಿಲ್ಲೆಗೆ ವಿಶೇಷವಾದಂತ ಒಂದು ಸಂಬಂಧ ಇದೆ ಯಾವಾಗಲೂ. ಯಾಕೆ ಅಂದ್ರೆ ಇವತ್ತು ನಾನು ನಿಮ್ಮಗಳ ಮುಂದೆ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ ಅಂದ್ರೆ ಏನು ರಾಹುಲ್ ಗಾಂಧಿ ಅವರು ಪಕ್ಷದಲ್ಲಿ ಆಂತರಿಕ ಚುನಾವಣೆಯ ಮುಖಾಂತರ ನಾಯಕರನ್ನ ಹುಟ್ಟಾಕುವಂತ ಕೆಲಸವನ್ನ ಈ ಯುವ ಕಾಂಗ್ರೆಸ್ ಚುನಾವಣೆಯ ಮುಖಾಂತರ ತೆಗೆದುಕೊಂಡು ಆ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಸಾಹೇಬರು ಮತ್ತೆ ಡಿ.ಕೆ. ಸುರೇಶ್ ಅವರು 2011ರಲ್ಲಿ ಈ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸದಸ್ಯರನ್ನ ಮಾಡಿ ಮತ್ತು ಬೂತ್ ಮಟ್ಟದಲ್ಲಿ ನಾಯಕರನ್ನ ಮಾಡಬೇಕು ಅಂತ ಆ ಸಂದರ್ಭದಲ್ಲಿ ಏನ್ ಪ್ರೋಸೆಸ್ ಇತ್ತು, ಆ ಸಂದರ್ಭದಲ್ಲಿ 10,000 ಅಧಿಕ ಹೆಚ್ಚು ಬೂತ್ ಮಟ್ಟದ ನಾಯಕರನ್ನ ತಯಾರು ಮಾಡುವಂತ ಈ ಕರ್ನಾಟಕ ರಾಜ್ಯದಲ್ಲಿ ಯಾರ್ಯಾರ ಇದು ಸಲ್ಲಬೇಕು ಅಂದ್ರೆ ಅದು ಡಿ.ಕೆ. ಶಿವಕುಮಾರ್ ಮತ್ತು ಡಿ.ಕೆ. ಸುರೇಶ್ ಅವರಿಗೆ, ಅದರಲ್ಲೂ ನಾನು ಬೂತ್ ಮಟ್ಟದ ಒಬ್ಬ ಅಧ್ಯಕ್ಷರಾಗಿ ಯುವ ಕಾಂಗ್ರೆಸ್ನ ರಾಜ್ಯ ಪ್ರಧಾನ ಕಾರ್ಯದರ್ಶಿಗೆ ಸುರೇಶ್ ಅವರು ಸಹ ಓಟನ್ನು ಕೇಳಿದ್ದು. ಈ ಅತಿ ಹೆಚ್ಚು ಓಟು ನಾನು ರಾಜ್ಯದಲ್ಲಿ 3ನೇ ಸ್ಥಾನ ಬರಲಿಕ್ಕೆ ಕಾರಣ ಈ ಬೆಂಗಳೂರು ಗ್ರಾಮಾಂತರ ಅಂತ ನಾನು ಯಾವತ್ತೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ಯಾವತ್ತೂ ಮತದಾರಿಯನ್ನ ಮರಿಬಾರದು. ರಾಹುಲ್ ಗಾಂಧಿ ಅವರ ಮಾತನ್ನ ಹೇಳ್ತಾರೆ, ಏನಪ್ಪಾ ಅಂದ್ರೆ ನಿಜವಾದ ನಾಯಕ ಯಾರು ಅಂದ್ರೆ ಯಾರು ನಾಯಕರನ್ನ ಹುಟ್ಟಾಕ್ತಾರೆ ಅವರು ನಿಜವಾದ ನಾಯಕ ಅಂತ ಹೇಳ್ತಾರೆ. 28ರಲ್ಲಿ ಮತ್ತೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಮತ್ತೆ ಅಧಿಕಾರಕ್ಕೆ ಕಾಂಗ್ರೆಸ್ ಸರ್ಕಾರ ಬರುತ್ತೆ. ದೇಶದಲ್ಲಿ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಸರ್ಕಾರ 29ಕ್ಕೆ ಡೆಲ್ಲಿಯಲ್ಲಿ ಬಂದು ಕೇಂದ್ರ ಸರ್ಕಾರ ರಾಹುಲ್ ಗಾಂಧಿ ಅವರು ಈ ದೇಶದ ಪ್ರಧಾನಮಂತ್ರಿ ಆಗ್ತಾರೆ ಅಂತ ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏನೊಂದು ಈ ದೇಶದಲ್ಲಿ ಸಂವಿಧಾನವನ್ನು ಉಳಿಸಲಿಕ್ಕೆ ರಾಹುಲ್ ಗಾಂಧಿ ಅವರು ಭಾರತದ ಯಾತ್ರೆಯನ್ನ ಕನ್ಯಾಕುಮಾರಿಯಿಂದ ಕಾಶ್ಮೀರವರು 4,500 ಕಿಲೋಮೀಟರ್ 150 ದಿನಗಳ ಕಾಲ ಸತತವಾಗಿ ಏನೊಂದು ಪಾದಯಾತ್ರೆ ಮುಖಾಂತರ ತಾವು ಸಹ ಸಾಕಷ್ಟು ಜನರು ಕರ್ನಾಟಕ ರಾಜ್ಯದಲ್ಲಿ ಡಿ.ಕೆ. ಶಿವಕುಮಾರ್ ಸಾಹೇಬರ ಜೊತೆ 150 ದಿನಗಳ ಕಾಲ 21 ದಿನಗಳ ಕಾಲ ಹೆಜ್ಜೆ ಹಾಕಿ ಆ ಜೋಡೋ ಯಾತ್ರೆಗೆ ಮತ್ತು ಸಂವಿಧಾನವನ್ನು ಉಳಿಸಲಿಕ್ಕೆ ತಾವೆಲ್ಲರೂ ಒಂದು ಪಾದವನ್ನ ಹಾಕಿ ಅದನ್ನ ಸಕ್ಸಸ್ ಮಾಡೋದನ್ನ ನಾವೆಲ್ಲ ನೋಡಿದ್ದೀವಿ. ಕೊರೋನಾ ಬಂದಂತ ಸಂದರ್ಭದಲ್ಲಿ ಇಡೀ ರಾಜ್ಯದಲ್ಲಿ ಬಿಜೆಪಿ ಅಧಿಕಾರ ಇತ್ತು. 2 ಮಾಸ್ಕ್ ಹಾಕೊಂಡು ಬಿರಿಯಾನಿ ತಿನ್ಕೊಂಡು ಟಿವಿ ನೋಡ್ಕೊಂಡು ಕೂತಿದ್ರು. ಆ ಸಂದರ್ಭದಲ್ಲಿ ನಮ್ಮಲ್ಲಿ ಮೇಲೆಲ್ಲ ನೆಚ್ಚಿನ ನಾಯಕರು ಕೆಪಿಸಿಸಿ ಅಧ್ಯಕ್ಷರು ಅವರಿಗೆ 2 ಬಾರಿ ಕೊರೋನಾ ಬಂದು ಸಹ ಮನೆ ಕೂಡಲಿಲ್ಲ. ರಾಜ್ಯದ ಜನತೆಯನ್ನು ಉಳಿಸಬೇಕು. ಏನು ಒಂದು ಅನ್ಪ್ಲಾನ್ ಲಾಕ್ಡೌನ್ ಆದಾಗ ಅವರ ಮನೆಗೆ ಕಾರ್ಮಿಕರು ಹೋಗ್ಬೇಕು ಅಂತೇಳಿ ಉಚಿತ ಬಸ್ ಸೇವೆ ಕಲ್ಪಿಸಬೇಕು ಅಂತ ಹೇಳಿ 1 ಕೋಟಿ ಚೆಕ್ ಅನ್ನ ಏನು ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಕೊಟ್ಟಿದ್ದಾಗಿರ್ಬೋದು. ಆ ಸಂದರ್ಭದಲ್ಲಿ ರೈತರು ಏನು ಸತ್ತತ್ತು ಹೋಗಿದ್ರು. ಕೊರೋನಾ ಸಂದರ್ಭದಲ್ಲಿ ಅವರ ಬೆಳೆಯನ್ನ ಅವರಿಗೆ ಸರಿಯಾದ ಬೆಲೆಯನ್ನ ಕೊಟ್ಟು ಅದನ್ನ ಪರ್ಚೇಸ್ ಮಾಡಿ ಬಡವರಿಗೆ ಕೊಟ್ಟಿದ್ದಾಗಿರ್ಬೋದು. ಪ್ರತಿಯೊಂದು ನಾವು ನೆನೆಸ್ಕೋಬೇಕಾಗ್ತದೆ. ಕರ್ನಾಟಕ ರಾಜ್ಯದಲ್ಲಿ ಈ ಒಂದು ಸರ್ಕಾರ 5 ಗ್ಯಾರಂಟಿಗಳು ರಾಮಲಿಂಗಾರೆಡ್ಡಿ ಸಾಹೇಬರಿದ್ದಾರೆ. ಇವತ್ತು ಮನೆಯಲ್ಲಿ ಮಹಿಳೆಯರೆಲ್ಲ ಏನಪ್ಪ ಉಚಿತ ಬಸ್ಸನ್ನ ಉಪಯೋಗಿಸ್ತಾರೆ ಅಂದ್ರೆ 5 ಗ್ಯಾರಂಟಿಗಳನ್ನ ಇವತ್ತು ಈ ರಾಜ್ಯ ಸರ್ಕಾರ ಬಡವರಿಗೋಸ್ಕರ ಕೊಟ್ರೆ, ಆದ್ರೆ ಬಿಜೆಪಿಯವರು ಯಾವುದೇ ರೀತಿಯಾದಂತಹ ಒಂದು ಆ 5 ಗ್ಯಾರಂಟಿ ಹೆಂಗಾರ ಮಾಡಿ ಮುಗಿಸ್ಬೇಕು ಅಂತ ಎಲ್ಲಾ ರೀತಿ ಪ್ರಯತ್ನವನ್ನ ಮಾಡಲು. ಆದ್ರೆ ಕೆಲವರು ಬರ್ತಾರೆ ಮಣ್ಣಿನ ಮಕ್ಕಳು ಅಂತ. ಮಣ್ಣಿನ ಮಕ್ಕಳು ಇಲ್ಲಿ ಕೂತಿದ್ದಾರೆ ನೋಡ್ರಿ ಸ್ಟೇಜ್ ಮೇಲೆ. ಈ ನೆಲದ ಮಣ್ಣಿನ